ನಟಿ ಲಾಸ್ಯ ನಾಗರಾಜ್ ತಾಯಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಸ್ವಂತ ತಂಗಿಯಿಂದಲೇ ತಾಯಿ ಮೇಲೆ ದೈಹಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಬಸವೇಶ್ವರ ನಗರದಲ್ಲಿ ಇರುವಂತಹ ನಿವಾಸದಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ವಂತ ತಂಗಿಯಿಂದಲೇ ತಾಯಿ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಲಾಗಿದೆ. ಬಸವೇಶ್ವರ ನಗರದಲ್ಲಿ ಇರುವಂತಹ ನಿವಾಸದಲ್ಲಿ ಆಗಿರುವಂತಹ ಘಟನೆ ಇದು. ಅಕ್ಕನ ಮೇಲೂ ಹಲ್ಲೆಯನ್ನ ಮಾಡಿದ್ದಾರೆ ಮಂಗಳ ಮತ್ತೆ ಪತಿ ಶಶಿಧರ್. ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾ ಜೊತೆ ಮಂಗಳ ಕಿರಿಕ್ ಮಾಡಿಕೊಂಡಿದ್ದಾರೆ. ಒಂದೇ ಕಟ್ಟಡದಲ್ಲಿ ಒಂದೊಂದು ಮಹಡಿಯಲ್ಲಿ ಅಕ್ಕ ತಂಗಿ ವಾಸವಾಗಿದ್ದಾರೆ. ಪಾರ್ಕಿಂಗ್ ವಿಚಾರಕ್ಕೆ ಜಗಳವನ್ನ ಮಾಡಿದ್ದಾರೆ ಮಂಗಳ ಶಶಿಧರ್. ಗ್ರೌಂಡ್ ಫ್ಲೋರ್ ನಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದಂತಹ ತಾಯಿ ಸುಧಾ ನಾಗರಾಜ್ ಇದೇ ವಿಚಾರಕ್ಕೆ ಪದೇ ಪದೇ ಕಿರಿಕನ್ನ ಮಾಡ್ತಾ ಇದ್ದಂತಹ ತಂಗಿ ಮಂಗಳ ಸದ್ಯಕ್ಕೆ ಕೆನಡಾದಲ್ಲಿ ಇದ್ದಾರೆ ನಟಿ ಲಾಸ್ಯ ನಾಗರಾಜ್. ಅಲ್ಲಿಂದಲೇ ಘಟನೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಲಾಸ್ಯ ನಾಗರಾಜ್ ಅವರು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ತಾಯಿಯ ಮೇಲೆ ಹಲ್ಲೆಯನ್ನ ಮಾಡ್ತಾ ಇರುವಂತಹ ದೃಶ್ಯ ನೋಡಿ. ಶಶಿಧರ್ ಅನ್ನೋರು ಕೂಡ ಆಕೆ ಮೇಲೆ ಮನಬಂದಂತೆ ಥಳಿಸ್ತಾ ಇದ್ದಾರೆ. ತಾಯಿ ಸ್ಥಾನವನ್ನ ತುಂಬುತ್ತಾರೆ ಅತ್ತೆ, ಬಟ್ ಆದ್ರೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾ ಇರೋದು ಎಷ್ಟು ಸರಿ? ಸ್ವಂತ ತಾಯಿಗೆ ಈ ರೀತಿಯಾಗಿ ಹಲ್ಲೆ ಮಾಡ್ತಾ ಇರೋದು ಎಷ್ಟು ಸರಿ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ನಟಿ ಲಾಸ್ಯ ತಾಯಿ ಸುಧಾ ನಾಗರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹಲ್ಲೆಯನ್ನ ಮಾಡಿದ್ದಾರೆ ನಿಮ್ಮ ಮೇಲೆ. ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ರು, ಯಾವಾಗಿಂದ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ? ಇದೇ ಫಸ್ಟ್ ಟೈಮ್ ಆತರ ಕೈ ಮಾಡಿರೋದು. ಮುಂಚೆ ಎಲ್ಲ ಬಾಯೆಲ್ಲ ಫುಲ್ ಬರೋದು, ಎಲ್ಲಾನು ಬೈಯೋದು ಎಲ್ಲ ಮಾಡೋದು. ಅದು ಡ್ಯಾನ್ಸ್ ಕ್ಲಾಸ್ ಕಟ್ಟಿಸ್ತಾ ಇದ್ವಿ ಮುಂದ್ಗಡೆ ಇಲ್ಲಿ. ನೀವೇ ಕಟ್ಟಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾವು ಕಟ್ಸಕ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಲೈಟ್ ವೆಯ್ಟ್ ಎಲ್ಲ ಹಾಕ್ಬೇಕು, ತುಂಬಾ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಆ ಥರನೇ ಪ್ಲಾನ್ ಮಾಡಿ ನಾವು ಲೈಟ್ ವೆಯ್ಟ್ ಬ್ರಿಕ್ಸ್ ಆ ಥರ ಎಲ್ಲ ಮಾಡಿದ್ವಿ. ಸೊ ಅದನ್ನ ಸ್ಟಾಪ್ ಮಾಡಿ, ಅದು ಸ್ಟ್ರಕ್ಚರಲ್ ಇದು ಸರ್ಟಿಫಿಕೇಟ್ ಬೇಕು, ಅದು ಬೇಕು, ಇದು ಬೇಕು, ಅವರೇ ಪಕ್ಕ ನಿಂತ್ಕೊಂಡು ಎಲ್ಲ ಮಾಡಿಸ್ಬೇಕು ತಾನೆ, ಯಾವ ತರ ಬರ್ಬೇಕು ಎಲ್ಲ. ನಾನು ಒಬ್ಳೇ ಇರೋದಿಲ್ಲ. ಸೊ ನಾ ಇಂಜಿನಿಯರ್ ಬರ್ತಾರೆ ಮಧ್ಯಾಹ್ನ, ಅವ್ರಿಗೆ ಹೇಳ್ಬಿಟ್ಟು ತರಿಸ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಆದ್ರೂ ಯಾಕೆ ಕಟ್ಟಿಸ್ಬೇಕು, ಸ್ಟಾಪ್ ಮಾಡಿ, ಹಂಗೆ ಹಿಂಗೆ ಅಂತೆಲ್ಲ. ಅದೇ ಬಿಸಿನಲ್ಲಿ ಕೈ ಮುಂದಾಯ್ತು ಅವ್ರದ್ದು. ಅಂದ್ರೆ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ? ನೀವು ಡ್ಯಾನ್ಸ್ ಕ್ಲಾಸ್ ಕಟ್ಟೋದಕ್ಕೆ ಅವ್ರು ಸಪೋರ್ಟ್ ಮಾಡ್ಲಿಲ್ವಾ? ಯಾವ ವಿಚಾರಕ್ಕೆ ಗಲಾಟೆ ಆಯ್ತು? ಕಟ್ಟಿಸ್ಬೇಡಿ ಅನ್ನೋ ವಿಚಾರಕ್ಕೆ ಗಲಾಟೆ ಮಾಡಿದ್ರಾ? ಅಲ್ಲ, ವೀಕ್ ಆಗಿದೆ ಬಿಲ್ಡಿಂಗು, ಅದು ಅದ್ರ ಮೇಲೆ ಕಟ್ಟಿದ್ರೆ ಕೊಲಾಪ್ಸ್ ಆಗುತ್ತೆ ಅನ್ನೋದು ಅವ್ರದ್ದು. ನಾವು ಅದನ್ನೆಲ್ಲ ಇಂಜಿನಿಯರ್ ಮಾತಾಡಿ 1.5 ತಿಂಗಳು 2 ತಿಂಗಳಿಂದಾನು ಡಿಸ್ಕಷನ್ ನಡೀತಾ ಇತ್ತು. ಯಾವ್ದು ಲೈಟ್ ವೆಯ್ಟ್ ಹಾಕ್ಬೇಕು, ಎಷ್ಟು ವೆಯ್ಟ್ ಹಾಕ್ಬೋದು ಎಲ್ಲಾನು ನೋಡ್ಕೊಂಡೇ ಮಾಡ್ತಾ ಇದ್ದಿದ್ದು. ಆದ್ರೂ ನನಗ್ ಗೊತ್ತಿಲ್ಲ. ಸರ್ಟಿಫಿಕೇಟ್ ತಗೊಂಡ್ ಬನ್ನಿ, ಸರ್ಟಿಫಿಕೇಟ್ಗೆಲ್ಲ ಒಂದ್ 30,000 ರೂಪಾಯಿ 40,000 ರೂಪಾಯಿ ಖರ್ಚು ಮಾಡ್ಬೇಕು ಅವೆಲ್ಲಾನು. ನಮ್ದೇ ಬಿಲ್ಡಿಂಗ್ ಇಟ್ಕೊಂಡು ಈ ತರ ಮಾಡಿದ್ರೆ ನಮಗೂ ಗೊತ್ತಲ್ವಾ, ವೀಕ್ ಆಗ್ಬಾರ್ದು, ಕೆಳಗಡೆ ಬೀಳ್ಬಾರ್ದು ಅನ್ನೋದೆಲ್ಲ ಇತ್ತಲ್ಲ. ಅದರಿಂದ ಮಾತಿನ ಚಕಮಕಿ. ಅದೇ ಮಾತಲ್ಲಿ ಸಮಸ್ಯೆ ಬಗೆಹರಿಸ್ಕೊಳ್ಳೋದ್ ಬಿಟ್ಟು ಈ ರೀತಿ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರೆ ಏನ್ ಪ್ರಯೋಜನ ಅಂತ. ಅದು ಅಲ್ಲದೆ ಅವರ ಪತಿ ಕೂಡ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದನ್ನ ಡ್ಯಾನ್ಸ್ ಕ್ಲಾಸ್ ತೊಂದರೆ ಆಗುತ್ತೆ, ಕೆಳಗಡೆ ತೊಂದರೆ ಆಗುತ್ತೆ. ಡ್ಯಾನ್ಸ್ ಕ್ಲಾಸ್ ನಾನು 85 ಇಂದಾನು ಮಾಡ್ತಾ ಇದ್ದೇನೆ. 1980 ನಮ್ಮ ಭರತನಾಟ್ಯ. ನೆನ್ನೆ ಮಧ್ಯಾಹ್ನ. ನೀವು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಅವರ ವಿರುದ್ಧ? ಇಲ್ಲ, ಲಾಸ್ಯ ಬರ್ತಾ ಇದ್ದಾಳೆ ಕೆನಡಾ ಇಂದ.
ಅವ್ರು ಬಂದ್ಮೇಲೆ ಡಿಸೈಡ್ ಮಾಡ್ಬಿಟ್ಟು ಎಲ್ಲರೂ ಕೊಡಿ ಕೊಡಿ ಅಂತ ಇದ್ದಾರೆ. ನಾಟ್ ರೈಟ್ ಕೊಡ್ಲೇಬೇಕು ಅಂತ. ಇವತ್ತು ಅರ್ಲಿ ಮಾರ್ನಿಂಗ್ ಬರ್ತಾರೆ. ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಬರ್ತಾರಂತ. ನಾಳೆ ಬೆಳಿಗ್ಗೆ. ಅಲ್ಲಿ ಯಾರು ಇರ್ಲಿಲ್ವಾ ಅಮ್ಮ ನಿಮ್ ಜೊತೆ ಬಿಡಿಸ್ಕೊಳಕ್ಕೆ ಆ ಸಂದರ್ಭದಲ್ಲಿ? ಯಾರು ಇಲ್ಲ, ಅಮ್ಮ ಒಬ್ರು ಇದ್ರು ಪಾಪ. ಅವರು 82 years. ಓಕೆ ಓಕೆ. ಅವ್ರಿಗೆ ಬೇಜಾರಾಯ್ತು ತುಂಬಾ ನೋಡಿ, ಯಾಕೆ ಈ ತರ ಆಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಅಲ್ಲೇ ಆದ್ಮೇಲೆ ಏನಾದ್ರು ಬಂದ್ ಮಾತಾಡ್ಸಿದ್ರ? ಸಾರಿ ಏನಾದ್ರು ಕೇಳಿದ್ರ? ತಪ್ಪಾಯ್ತು ಆಗಿದ್ದಾಯ್ತು ಕ್ಷಮಿಸಿ ಅಂತ? ಇಲ್ಲ, ಅವ್ರು ಯಾಕೆ ಕೇಳ್ತಾರೆ ಕ್ಷಮಿಸಿ ಅಂತ? ಅಲ್ಲ ಮಾಡಿದ್ಮೇಲೆ, ತಪ್ಪು ಮಾಡಿದ್ಮೇಲೆ ಮೇಡಮ್ ಏನಾಗತ್ತೆ ಅಂದ್ರೆ, ಅಯ್ಯೋ ತಪ್ಪು ಮಾಡ್ಬಿಟ್ಟೆ ಅವ್ರು ನಾನ್ ತಪ್ಪು ಮಾಡಿಲ್ಲ ಅನ್ಕೊಳ್ತಾರಲ್ಲ ಎಲ್ಲರೂ. ಅವ್ರವ್ರ ನಾವು ತಪ್ಪು ಮಾಡಿಲ್ಲ ಅಂತಾರೆ. ಅವ್ರು ನಾವು ಸಮರ್ಥಿಸ್ಕೊಳ್ತಾನೆ ಇರ್ತಾರಲ್ವಾ ಎಲ್ರು ಯಾವಾಗ್ಲೂ. ಯಾರು ನಾವು ತಪ್ಪು ಮಾಡಿದೀವಿ ಅಂತಾರೆ. ಅದೇ ತಪ್ಪು ಮಾಡಿದ್ಮೇಲೆ ಸಮ್ಟೈಮ್ಸ್ ಏನಾಗುತ್ತೆ, ಅಯ್ಯೋ ನಾನು ಹೊಡಿಬಾರ್ದಾಗಿತ್ತು, ಆ ಸಂದರ್ಭದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಆಗಿರೋದು ಅಂತ ಅನ್ಸಿರುತ್ತೆ. ಅದಾದ್ಮೇಲೆ ಏನು ಕ್ಷಮೆ ಕೇಳುವಂತ ಕೆಲಸ ಆಗಿಲ್ಲ ಇಲ್ಲಿವರೆಗೂ? ಇಲ್ಲ, ಯಾರು ಇಲ್ಲ ಮನೇಲಿ. ತುಂಬಾ ವರ್ಷಗಳಿಂದ ಅಮ್ಮ ನೀವು ಒಳ್ಳೆ ಡ್ಯಾನ್ಸರ್ ಅಂತ ಹೇಳಿ ಗುರ್ತಿಸ್ಕೊಂಡಿದ್ದೀರಿ. ಇಲ್ಲಿವರೆಗೂ ನಿಮ್ಮ ವಿರುದ್ಧ ಯಾವ ರೀತಿಯಾದಂತಹ ಹಲ್ಲೆ ಆಗ್ಬೋದು ಅಥವಾ ಅವರು ರೂಢಾಗಿ ವರ್ತಿಸ್ತಾರೆ ಅನ್ನೋದು ನಾವು ಕೇಳ್ಪಟ್ಟಿಲ್ಲ. ಅಂದ್ರೆ ನಾನ್ ಹೇಳ್ಕೊಂಡಿಲ್ಲ ಎಲ್ಲೂನು. ಅವ್ರು ರೂಢಾಗಿ ವರ್ತಿಸ್ತಾನೆ ಇದ್ರು ಎಷ್ಟೋ ವರ್ಷದಿಂದ. ಅದು ಅಲ್ಲದೆ ನಮ್ಮ ಹಸ್ಬೆಂಡ್ ಹೋದ್ಮೇಲೆ ಕರೋನಾ ಟೈಮಲ್ಲಿ ಇವಾಗ ನಮ್ಗೆ ಇದೇನೆ ಫುಡ್ ಅಂಡ್ ಇದು ಬೆಡ್ ಅಂಡ್ ಬ್ರೇಕ್. ನಾನು ಅನ್ ಮಾಡ್ಬೇಕು, ನಾನು ತಿನ್ಬೇಕು. ಸೊ ಇದೇ ನನ್ಗೆ ಇದು ಕ್ಲಾಸಸ್ ತಗೊಳ್ಳೋದು ಎಲ್ಲಾನು. ಸುಧಮ್ಮ, ಎಷ್ಟು ದಿನಗಳಿಂದ ನಿಮ್ಮ ಮತ್ತೆ ನಿಮ್ಮ ಸಿಸ್ಟರ್ ನಡುವೆ ಈ ಒಂದು ವಿಚಾರಕ್ಕೆ ಗಲಾಟೆ ಆಗ್ತಾ ಇದೆ ಅಂತ? ಇವಾಗಲೇ ಅದೇ ನಮ್ಮ ಹಸ್ಬೆಂಡ್ ಹೋದ್ಮೇಲೆ ಒಂದ್ ಸ್ವಲ್ಪ ಕಿರಿಕಿರಿಗಳೇ ಸ್ಟಾರ್ಟ್ ಆಯ್ತು. ಮುಂಚೆ ನಾವು ತಗೊಂಡಿದ್ದೆ ಡ್ಯಾನ್ಸ್ ಕ್ಲಾಸ್ ತಗೊಳೋದಕ್ಕೆ ಅಷ್ಟೇ ಈ ಮನೆ ತಗೊಂಡಿದ್ದು. ಡ್ಯಾನ್ಸ್ ಕ್ಲಾಸ್ ತಗೊಳೋಂಗಿದ್ರೆ ಮಾತ್ರ ಮನೆ ತಗೊಳ್ತೀವಿ ಅಂತ. ಆದ್ರೆ ಎಲ್ಲಿ ರೈಟಿಂಗ್ ಅಲ್ಲಿ ಇದ್ಯಾ ಅಂತ ಕೇಳ್ತಾರೆ ಈಗ ಅವ್ರೆ. ಅವಾಗೆಲ್ಲ ಒಪ್ಕೊಂಡ್ಬಿಟ್ಟು ನಮ್ ತಂಗಿ ಗಂಡ ಅನ್ನೋದಾಗ ನಾವೇನು ಆತರ ರೈಟಿಂಗ್ ಎಲ್ಲ ಇಟ್ಕೊಂಡಿಲ್ಲ. ಓಕೆ. ಅಂದ್ರೆ ನೀವು ಮತ್ತೆ ನಿಮ್ಮ ತಂಗಿ ಒಂದೇ ಬಿಲ್ಡಿಂಗ್ ಅಲ್ಲಿ ಬೇರೆ ಬೇರೆ ಮನೇಲಿ ಇದ್ದೀರಿ ಅನ್ನೋದು ಸತ್ಯನಾ? 50-50. ಬೇರೆ ಬೇರೆ ಮನೇಲಿ ಇದ್ದೀರಿ? ಮುಂಚೆಯಿಂದಲೂ ಇದ್ರಾ ಅಥವಾ ಇತ್ತೀಚೆಗೆ ನೀವು ಬೇರೆ ಬೇರೆ ಮನೆಯಲ್ಲಿ ಉಳ್ಕೊಳ್ತಾ ಇರೋದಾ? ಇಲ್ಲ, ಮುಂಚೆಯಿಂದಲೂ ನಮ್ಮನೆ ನಾವು ಕಟ್ಕೊಂಡಿದ್ದು, ಅವ್ರ ಮನೆ ಅವ್ರು ಕಟ್ಕೊಂಡು. ಈ ಸಮಸ್ಯೆನ ಪೊಲೀಸ್ ಠಾಣೆ ಮೆಟ್ಟಿಲು ಏರೋದಕ್ಕೆ ಬಿಡದೇನೆ ನೀವೇ ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ತೀರಾ ಹೇಗೆ ಅಮ್ಮ ಅಂತ? ಅವ್ರಾಗ ಅವ್ರು ಬಂದ್ರೆ ಮಾಡ್ಬೋದು, ಬಂದಿಲ್ಲ ಅಂದ್ರೆ ಏನ್ ಲಾಸ್ಯ ಅವರು ಏನು ಹೇಳಿದ್ರಮ್ಮ ನಿಮಗೆ ಫೋನ್ ಮಾಡಿ ಈ ವಿಷಯ ಅವರಿಗೆ? ನೀವು ವಿಡಿಯೋ ಮುಖಾಂತರ ಹೇಳಿದ್ರ ಅಥವಾ ಹೇಗೆ ತಲುಪಿಸಿದ್ರಿ ಅವರಿಗೆ ನೀವು ವಿಚಾರನ? ಇಲ್ಲ, ಅವಳು ಮೆಸೇಜ್ ಮಾಡಿದ್ದು, ಆಮೇಲೆ ಕಾಲ್ ಮಾಡಿದ್ರೆ ಈ ತರ ಸ್ಟಾಪ್ ಆಯ್ತು ವರ್ಕ್ ಅಂತ ಹೇಳಿದೆ. ವರ್ಕ್ ಸ್ಟಾಪ್ ಮಾಡುವಂತಿದ್ದಾರೆ, ಈ ತರ ಸರ್ಟಿಫಿಕೇಟ್ ಬೇಕಂತ, ಸ್ಟ್ರಕ್ಚರಲ್ ಸರ್ಟಿಫಿಕೇಟ್ ಬೇಕು, ಅಲ್ಲಿ ತನಕ ಕಟ್ಟೋಂಗಿಲ್ಲ ಅಂತಲ್ಲ. ಅವ್ರು ಇಂಜಿನಿಯರ್ ಬರ್ಬೇಕಾಗಿತ್ತು, ಇಂಜಿನಿಯರ್ ಬಂದು ಸ್ಟ್ರಕ್ಚರಲ್ ಇದು ಸರ್ಟಿಫಿಕೇಟ್ ನಾಳೆ ತರಿಸ್ತೀನಿ ಅಂತೆಲ್ಲ ಹೇಳಿದ್ರು. ಮತ್ತೆ ಲೈಟ್ ವೈಟ್ ಮಾಡ್ತಾ ಇರೋದು, ನಥಿಂಗ್ ವಿಲ್ ಹ್ಯಾಪನ್ ಅಂತಾನು ಕೊಟ್ರು ಅಶ್ಯೂರ್. ಅವ್ರು ಕೇಳಿಸ್ಕೊಳ್ಳೋ ಇದ್ರಲ್ಲೇ ಇಲ್ಲ. ಲಾಸ್ಯ ಅವ್ರು ಏನು ಹೇಳಿದ್ರಮ್ಮ ನಿಮ್ಮ ಜೊತೆ? ಏನು ಹೇಳಿದ್ರು? ಕಂಪ್ಲೇಂಟ್ ಏನಾದರೂ ಕೊಡೋಣ ಅಂತ ಮಾತನಾಡಿದ್ರ ಅಥವಾ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಮ್ಮ ಅಂತ ಹೇಳಿದ್ರ? ಏನು ಹೇಳಿದ್ರು ಲಾಸ್ಯ ಅವರು? ಏನು ಹೇಳಿಲ್ಲ, ಬರ್ತಾ ಇದ್ದಾಳೆ. ಅವಳು ಗೊತ್ತು ನನಗೆ ಇಷ್ಟ ಇಲ್ಲ ಅವೆಲ್ಲ ಅಂತ. ಹೊರಗಡೆ ಹೋಗೋದಿಕ್ಕೆ ನೋಡೋದಿಕ್ಕೆ ಎಲ್ಲದನ್ನು. ಪೊಲೀಸ್ ಠಾಣೆ ಮೆಟ್ಲು ಹತ್ತೋದು ಬೇಡ, ನಾವೇ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತಿದ್ದೀರಿ. ಆದ್ರೂ ಕರೆಕ್ಟ್ ಇಲ್ಲಮ್ಮ, ಟ್ರೈ ಮಾಡಿದ್ ಸರಿ ಇಲ್ಲ ಅಂತ ಅವಳು. ದಿಸ್ ಶುಡ್ ನಾಟ್ ಕಂಟಿನ್ಯೂ ಅಂತ. ನಿಂಗೇನು ಒಬ್ಳೇ ಇರ್ತೀಯಾ, ಏನಾದ್ರು ಮಾಡ್ಬಿಟ್ರೆ ನನಗೆ ಭಯ ನನಗೆ. ಹೌದು, ಈಗೇನೋ ಹಲ್ಲೆ ಮಾಡಿದ್ದಾರೆ, ಮುಂದೆ ಏನಾದರೂ ಮಾಡಿಬಿಟ್ರೆ ಅನ್ನೋ ಭಯ ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ಇರುತ್ತಲ್ವಾ? ಸೊ ಸೇಫ್ಟಿ ಅನ್ನೋದು ಫಸ್ಟ್ ಅಲ್ವಮ್ಮ? ಅದಕ್ಕೋಸ್ಕರ ಬರ್ಬೇಡ್ವೆ, ಪರವಾಗಿಲ್ಲ, ಹೆಂಗೋ ಸಾಲ್ವ್ ಮಾಡ್ಕೊಡ್ತೀನಿ. ಇಲ್ಲಮ್ಮ, ನೀವು ತುಂಬಾ ದಿವಸದಿಂದ ನಡೀತಾನೆ ಇದೆ, ಇನ್ನ ಲೈಫ್ ಲಾಂಗ್ ಹಿಂಗೆ ಇರುತ್ತೆ, ಇಟ್ ನೆವರ್ ಎಂಡ್ಸ್ ಅಂತ. ಸೊ ಹಾಗಾಗಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅವರು ಕೂಡ.
ಓಕೆ. ಇವಾಗ ಪರಿಸ್ಥಿತಿ ತಿಳಿಯಾಗಿದೆಯಾ? ಏನಾದರೂ ಬೆಳಗ್ಗೆಯಿಂದ ಏನಾದರೂ ಕಿರಿಕ್ ಮಾಡೋದಕ್ಕೆ ಬಂದಿದ್ರಾ ಮನೆ ಬಾಗಿಲಿಗೆ? ಇಲ್ಲ ಅವ್ರು ಇಲ್ವೇ ಇಲ್ಲ ಬಿಲ್ಡಿಂಗ್ ರಾತ್ರಿ ಬಿಲ್ಡಿಂಗಲ್ಲಿ ಇಲ್ವೇ ಇಲ್ವಾ? ಹೋದ್ರು. ನಿಮ್ಗೆ ಹಲ್ಲೆ ಮಾಡಿ ಹೊರಟೋದ್ರಾ ಅಥವಾ ಅವ್ರು ಅಲ್ಲಿ ಸ್ಟೇನೇ ಮಾಡ್ತಿಲ್ವಾ ಅಮ್ಮ? ಇದ್ರು ಅದೇ ಮಾಡಿದಾಗ ಇದ್ರು ರಾತ್ರಿ ನ್ಯೂಸ್ ಎಲ್ಲ ಬಂದ್ಮೇಲೆ ಇಲ್ಲ. ಓ, ಈ ರಾತ್ರಿ ಯಾವಾಗ ಸುದ್ದಿ ಎಲ್ಲ ಆಯ್ತೋ ಆವಾಗಿನಿಂದ ಅವರು ಎಸ್ಕೇಪ್ ಆಗಿದಾರಲ್ಲಿ, ಇಲ್ಲ ಮನೇಲಿ. ಎಲ್ಲಿ ಹೋಗಿದ್ದಾರೆ ಅಂತ ಏನಾದರೂ ಗೊತ್ತಿದ್ಯಾ ನಿಮಗೆ? ಗೊತ್ತಿಲ್ಲ. ಗೊತ್ತಿಲ್ಲ. ಹಲ್ಲೆ ಮಾಡಿ ಹೊರಟೋಗಿದ್ದಾರೆ, ಮನೇಲಿ ಇಲ್ಲ ಈಗ. ಇಲ್ಲ, ಮಧ್ಯಾಹ್ನ ಆಗಿದ್ದು, ಸಾಯಂಕಾಲ ಎಲ್ಲ ಇದ್ರು. ಆದ್ರೂ ಕಿರಿಕೆ ಅಂತ. ಓಕೆ ಅಮ್ಮ, ಕುಟುಂಬಸ್ಥರ ಜೊತೆ ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತಿದ್ದೀನಿ ಅಂತ ಹೇಳ್ತಿದ್ದೀರಿ. ಓಕೆ, ನಿಮ್ಮ ಆರೋಗ್ಯ ಹೇಗಿದೆ ಅಮ್ಮ ಇವಾಗ? ತುಂಬಾ ಪೇನ್, ಬ್ಯಾಕ್ ಪೇನ್ ತುಂಬಾ ಇದೆ. ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಂಡ್ರಾ? ಮಲ್ಕೊಳಕ್ಕೆ ಆಗಲ್ಲ, ಈ ಕಡೆ ಆ ಕಡೆ ಎಲ್ಲ. ಹಾರ್ಟ್ ಪ್ಯಾಕು, ಕೋಲ್ಡ್ ಪ್ಯಾಕು ಎಲ್ಲ. ಡಾಕ್ಟರ್ಸ್ ಒಂದು ಹೋಗ್ಬೇಕು ಅಂತ ಇದೆ, ಬಟ್ ಎಲ್ಲರೂ ಬರ್ತಾ ಇದ್ರಲ್ಲ. ಓಕೆ ಅಮ್ಮ, ಆಸ್ಪತ್ರೆಗೆ ಹೋಗಿ ಮೊದಲು ಫಸ್ಟು ಚಿಕಿತ್ಸೆ ಪಡ್ಕೊಳ್ಳಿ. ಲಾಸ್ಯ ಅವ್ರು ಬರ್ತಾರೆ, ಬಂದು ಕೂತ್ಕೊಂಡು ಏನು ಮಾತಾಡ್ತಾರೆ ನೋಡೋಣಮ್ಮ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು.